ಈ ವಿಡಿಯೋ ಮೇಲೆ ಫಸ್ಟ್ ನೀವು ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ಕೋಬೇಕು. ಯಾಕಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೂ ಎಲನ್ ಮಸ್ಕ್, ಬಿಲ್ ಗೇಟ್ಸ್ ಸಕ್ಸಸ್ಫುಲ್ ಬಿಸ್ನೆಸ್ ಗಳಿಗೂ ಇರೋದು ಒಂದೇ ಟೈಮು, ಅದೇ 24 ಅವರ್ಸ್. ಅವರೆಲ್ಲ ಇರೋ ಟೈಮ್ನ ಯೂಸ್ ಮಾಡಿಕೊಂಡು ಮಿಲೇನಿಯರ್ಸ್ ಬಿಲಿಯನಿಯರ್ಸ್ ಆಗ್ತಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ನ ಅಚೀವ್ ಮಾಡ್ತಿದ್ದಾರೆ. ಆದರೆ ನಾವು 99% ಜನ ಇರೋ ಟೈಮೆಲ್ಲ ಸ್ಕ್ರೋಲ್ ಮಾಡಿಕೊಂಡು, ಅನ್ನೆಸೆಸರಿ ಥಿಂಕ್ ಮಾಡಿಕೊಂಡು, ಅನ್ನೆಸೆಸರಿ ಕೆಲಸ ಮಾಡಿಕೊಂಡು, ನಮ್ಗೇನು ಕಂಫರ್ಟ್ ಅನ್ಸುತ್ತೆ ಆ ಥರ ಕೆಲಸ ಮಾಡಿಕೊಂಡು ವೇಸ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಅವ್ರು ಅಲ್ಲಿದ್ದಾರೆ, ನಾವು ಇಲ್ಲೇ ಇದ್ದೀವಿ. ಅವ್ರು 1% ಜನರಲ್ಲಿ ಒಬ್ಬರಾಗಿದ್ದಾರೆ, ನಾವು 99% ಜನರಲ್ಲಿ ಒಬ್ಬರಾಗಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಆ 1% ಜನರು ಯಾವ ಥರ ಟೈಮ್ನ ಯೂಸ್ ಮಾಡ್ಕೊಳ್ತಾರೆ, ಮತ್ತೆ ನೀವು ಹೇಗೆ ಅವ್ರ ಹ್ಯಾಬಿಟ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ನೋಡೋಣ. ಅದರಲ್ಲಿ ನಾನೊಂದು 5 ಪಾಯಿಂಟ್ಸ್ನ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ಟೈಮ್ ಈಸ್ ಮೋರ್ ವ್ಯಾಲ್ಯೂಯಬಲ್ ದೆನ್ ಮನಿ. ಹಣ ಕಳ್ಕೊಂಡ್ರೆ ಸಿಗುತ್ತೆ ಅಥವಾ ಅರ್ನ್ ಮಾಡ್ಬೋದು ಮತ್ತೆ. ಆದರೆ 1 ನಿಮಿಷ ಟೈಮ್ನ ನೀವು ವೇಸ್ಟ್ ಮಾಡಿದ್ದೀರಾ ಅಂದರೆ ಅದು ಮತ್ತೆ ಯಾವತ್ತೂ ಹಿಂತಿರುಗಿ ಬರಲ್ಲ. ಅದಕ್ಕಾಗಿ ಆ 1% ಜನರು ತಮ್ಮ ಟೈಮ್ನ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತಾರೆ. ಟೈಮ್ ಈಸ್ ರಿಯಲ್ ವೆಲ್ತ್. ಎರಡನೇ ಪಾಯಿಂಟ್ ಬಂದು ದಿ ಡೋಂಟ್ ವೇಟ್ ಫಾರ್ ಮೋಟಿವೇಶನ್. ಅಂದ್ರೆ 99% ಜನರು ನಾವು ಏನಾದ್ರೂ ಮಾಡ್ಬೇಕು ಅಂದ್ರೆ ಮೂಡಿಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಡಿದಿಂದ ಮಾಡೋಣ ಅಂತ ಮುಂದೆ ಹಾಕೊಂಡೇ ಹೋಗ್ತೀವಿ. ಆದ್ರೆ ಆ ಒಂದಿನ ನಾಳೆ ಅನ್ನೋದು ಬರೋದೇ ಇಲ್ಲ ಲೈಫಲ್ಲಿ. ಅಷ್ಟೊತ್ತಿಗೆ ನಮ್ಗೆ ಏಜೇ ಆಗೋಗಿರುತ್ತೆ. ಆದ್ರೆ ಆ 1% ಜನರು ಏನಿದ್ದಾರೆ, ಅವ್ರು ಏನ್ ಮಾಡ್ಬೇಕು ಅನ್ಕೊಳ್ತಾರೆ ಅದನ್ನ ಇಮಿಡಿಯೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವ ಮೋಟಿವೇಶನ್ಗೂ ಅವರು ವೆಯ್ಟ್ ಮಾಡಲ್ಲ. ಅದರಿಂದಲೇ ಅವರು 1% ಅಲ್ಲಿ ಒಬ್ರಾಗಿದ್ದಾರೆ. ಪಾಯಿಂಟ್ ನಂಬರ್ 3 ಬಂದು ದಿ ಲರ್ನ್ ಎವ್ರಿ ಸಿಂಗಲ್ ಡೇ. ಅಂದ್ರೆ 1% ಜನ ಏನಿದ್ದಾರೆ ಅವರು ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆನ ಓದಕ್ಕೆ ಅಂತಾನೆ ಅಥವಾ ಹೊಸ ಹೊಸ ಸ್ಕಿಲ್ಸ್ ಕಲಿಯಕ್ಕೆ ಅಂತಾನೆ, ಎಜುಕೇಶನಲ್ ವಿಡಿಯೋ ನೋಡಕ್ಕೆ ಅಂತಾನೆ ಮೀಸಲಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾವು ಹೊಸದನ್ನು ಕಲ್ತ್ಕೊಂಡಾಗ ಅಷ್ಟೇ ನಾವು ಅಂದ್ರೆ ಜಾಸ್ತಿ ಅರ್ನ್ ಮಾಡಕ್ ಹೋಗೋದು ಅಥವಾ ಸಕ್ಸಸ್ ಆಗೋದು ಲೈಫಲ್ಲಿ ಅಂತ. ನಾಲ್ಕನೇ ಪಾಯಿಂಟ್ ಬಂದು ದಿ ಪ್ರೊಟೆಕ್ಟ್ ದೇರ್ ಟೈಮ್. ಆ 1% ಜನ ಏನಿದ್ದಾರೆ ಅವರು ಪ್ರತಿಯೊಂದು ಇನ್ವಿಟೇಷನ್ಗೂ ಎಸ್ ಅಂತ ಹೇಳೋದಿಲ್ಲ. ಏನಾದ್ರೂ ನಮ್ಮ ಕೈಲಿ ಆಗಲ್ಲ ಅನ್ನೋ ಕೆಲಸನ ನಮ್ಮ ತಲೆ ಮೇಲೆ ಹಾಕೊಂಡು ಸುಮ್ಮನೆ ಟೆನ್ಷನ್ ತಗೊಂಡು ಅನ್ನೆಸೆಸರಿ ಆಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮತ್ತೆ ಪ್ರತಿಯೊಂದು ನೋಟಿಫಿಕೇಶನ್ ಅವರು ಯಾವಾಗ್ಲೂ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನೋಟಿಫಿಕೇಶನ್ ಆಲ್ಮೋಸ್ಟ್ ಆಫ್ ಮಾಡಿರ್ತಾರೆ. ಅವ್ರಿಗೆ ಬೇಕಾದ್ರೆ ಅಷ್ಟೇ ಹೋಗಿ ನೋಡ್ತಾರೆ. ಮತ್ತೆ ಅವ್ರಿಗೆ ಗೊತ್ತು ಈ ಡಿಸ್ಟ್ರಾಕ್ಷನ್ಸ್ ಇಂದ ನಮ್ಮ ಡ್ರೀಮ್ಸ್ ನ ಅಚೀವ್ ಮಾಡಕ್ ಆಗಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಡ್ರೀಮ್ಸ್ಗೆ ಈ ಒಂದು ನೋಟಿಫಿಕೇಶನ್ ಆಗ್ಲಿ, ಈ ಇನ್ವಿಟೇಷನ್ಸ್ ಆಗ್ಲಿ ಯಾವಾಗ್ಲೂ ನಾವು ಎಸ್ ಎಸ್ ಅಂತ ಹೇಳ್ಕೊಂಡು ಬೇರೆ ಕೆಲಸ ಮಾಡಕ್ ಹೋದ್ರೆ ನಮ್ಮ ಒಂದು ಗೋಲ್ ಏನಿದೆ, ನಮ್ಮ ಡ್ರೀಮ್ಸ್ ಏನಿದೆ ಅದನ್ನ ಅಚೀವ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಡಿಸ್ಟ್ರಾಕ್ಷನ್ಸ್ ಇಂದ ಅವರು ತಮ್ಮ ಫೋಕಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಫಿಫ್ತ್ ಅಂಡ್ ಲಾಸ್ಟ್ ಪಾಯಿಂಟ್ ದಿ ಥಿಂಕ್ ಲಾಂಗ್ ಟರ್ಮ್. ಅಂದ್ರೆ ಆ 1% ಜನ ಏನಿದ್ದಾರೆ ಅವರು ಇವತ್ತಿನ ಕಂಫರ್ಟ್ಗಿಂತ ನಾಳೆ ಸಕ್ಸಸ್ ಬಗ್ಗೆನೇ ಜಾಸ್ತಿ ಯೋಚಿಸ್ತಾರೆ. ಪ್ರತಿದಿನ ಅವರ ಡ್ರೀಮ್ಸ್ಗೆ ಹೆಲ್ಪ್ ಆಗೋ ಸ್ಮಾಲ್ ಸ್ಟೆಪ್ಸ್ನ ತಗೊಳ್ತಾರೆ. 1 ಇಯರ್ ಆದ್ಮೇಲೆ ಅದೇ ಸ್ಮಾಲ್ ಸ್ಟೆಪ್ಸ್ ದೊಡ್ಡ ಸಕ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ನಾವು ಪ್ರತಿದಿನ ಏನ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ತೀವಿ, ಏನ್ ಕೆಲಸ ಮಾಡ್ತೀವಿ, ನಮ್ಮ ಒಂದು ಗೋಲ್ಗೆ ಹತ್ರ ಆಗುವಂತ ಕೆಲಸಗಳು ಏನ್ ಮಾಡ್ತೀವಿ ಅದರಿಂದ ಆದಷ್ಟು ಬೇಗ ನಮ್ಮ ಒಂದು ಡ್ರೀಮ್ಸ್ನ ಅಚೀವ್ ಮಾಡ್ಬೋದು. ನಾವೇನು ಹ್ಯಾಬಿಟ್ಸ್ನ ಫಾಲೋ ಮಾಡ್ತೀವಿ ಅದರಿಂದ ಒಂದು ಇಯರ್ ಆದ್ಮೇಲೆ ಒಂದು ತುಂಬಾ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡ್ಬೋದು. ಸಪೋಸ್ ನಾವು ಒಂದು ಜಿಮ್ಗೆ ಆಗ್ಲಿ ಅಥವಾ ಒಂದು ಎಕ್ಸಸೈಸ್ ಏನಾದ್ರು ಮಾಡ್ತಿದ್ರೆ 1 ಇಯರ್ ಆದ್ಮೇಲೆನೆ ಅದು ನಮ್ಮನ್ನ ರೆಕಾಗ್ನೈಸೇ ಮಾಡಕ್ಕಾಗಲ್ಲ. ಆ ರೇಂಜ್ಗೆ ಟ್ರಾನ್ಸ್ಫಾರ್ಮೇಶನ್ ಕೊಡುತ್ತೆ. ಸೊ ನಾವು ಡೈಲಿ ಹ್ಯಾಬಿಟ್ಸ್ ಏನ್ ಫಾಲೋ ಮಾಡ್ತೀವಿ ಹ್ಯಾಬಿಟ್ಸ್ನ ಅವೇ ನಮ್ಮ ಒಂದು ಮುಂದೆ ಫ್ಯೂಚರ್ನ ನಾವು ಹೆಂಗಿರ್ತೀವಿ ಅನ್ನೋದನ್ನ ಹೇಳುತ್ತೆ. ಸೊ ಲಾಸ್ಟ್ ಅಲ್ಲಿ ಹೇಳೋದೇನಂದ್ರೆ 24 ಅವರ್ಸೇ ಎಲ್ಲರಿಗೂ ಇರೋದು. ಸೊ ನೀವು ನಿಮಗೆ ಕ್ವಶನ್ ಮಾಡ್ಕೋಬೇಕು, ಆ 24 ಅವರ್ಸ್ನ ನೀವು ಸುಮ್ಮನೆ ಸ್ಪೆಂಡ್ ಮಾಡ್ತೀರಾ ಅಥವಾ ಒಂದು ಯೂಸ್ಫುಲ್ ಅಂದ್ರೆ ನಿಮ್ಮ ಡ್ರೀಮ್ಸ್ಗಾಗಿ ಇನ್ವೆಸ್ಟ್ ಮಾಡ್ತೀರಾ? ಡಿಸೈಡ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.